ಇನ್ನು ನಿಗಮ ಮಂಡಳಿ ಸ್ಥಾನ ತುಂಬೋಕೆ ಸಜ್ಜಾಗಿದ್ದಾರೆ ಜೆಡಿಎಸ್ ನಾಯಕರು. ಒಂದೆರಡು ದಿನಗಳಲ್ಲಿ ಎಲ್ಲಾ ಸ್ಥಾನಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಎಚ್ ವಿಶ್ವನಾಥ್, ವೈಎಸ್ ದತ್ತಾ ಜೊತೆಗೆ ಎಚ್ ಡಿ ದೇವೇಗೌಡರು ಚರ್ಚೆ ನಡೆಸಿದ್ದಾರೆ. ಸೋತ ಅಭ್ಯರ್ಥಿಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ, ಅಂದರೆ ಯಾರೆಲ್ಲ ಪಕ್ಷಕ್ಕೋಸ್ಕರ ತುಂಬಾ ಕೆಲಸ ಮಾಡಿ ಬಳಿಕ ಸೋಲನ್ನು ಕಂಡಿದ್ದಾರೆ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕಡಿಮೆ ಅಂತರದಲ್ಲಿ ಸೋತ ಅಭ್ಯರ್ಥಿಗಳಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತಂತಹ ಅಭ್ಯರ್ಥಿಗಳಿಗೆ ಪಕ್ಷದ ಕೆಲಸಗಳಲ್ಲಿ ಪ್ರಾಮಾಣಿಕವಾಗಿ ಯಾರೆಲ್ಲ ದುಡಿದಿದ್ದಾರೆ ಬಹಳ ವರ್ಷಗಳ ಕಾಲ ಅವ್ರಿಗೂ ಕೂಡ ಅವಕಾಶವನ್ನು ಕೊಡೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸರ್ಕಾರ ಬೀಳುತ್ತೆ ಅನ್ನುವಂಥ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದಿರಲು ಎಚ್ ಡಿ ದೇವೇಗೌಡರು ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಮುಖ ನಾಯಕರಿಗೆ ಜೆಡಿಎಸ್ನಲ್ಲಿ ಅನ್ನುವಂಥದ್ದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಒಂದು ಕಡೆ ಸರ್ಕಾರ ಇರುತ್ತಾ ಬೀಳುತ್ತಾ ಅನ್ನುವಂಥ ಚರ್ಚೆಗಳ ಮಧ್ಯೆನೇ ಜೆಡಿಎಸ್ ವರಿಷ್ಠರು ನಿಗಮ ಮಂಡಳಿಗಳ ಭರ್ತಿಗೆ ಮುಂದಾಗಿದ್ದಾರೆ. ಯಾರೆಲ್ಲ ಪಕ್ಷಕ್ಕೋಸ್ಕರ ದುಡಿದವರು ಸೋಚಿದ್ದಾರೆ ಅವ್ರಿಗೂ ಕೂಡ ಗಣನೆಗೆ ತೆಗೆದುಕೊಂಡು ಭರ್ತಿ ಮಾಡೋಕೆ ಒಂದೆರಡು ದಿನಗಳಲ್ಲಿ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ಮಾಹಿತಿ. ಯಾರಿಗೆಲ್ಲ ಅದೃಷ್ಟ ಕುಲಾಯಿಸಬಹುದು ಅಂತ ಸುನಿಲ್? ಸುನಿಲ್, ನನ್ನ ಧ್ವನಿ ನಿಮಗೆ ತಲುಪ್ತಾ ಇದ್ರೆ, ಈಗ ಇನ್ನೊಂದೆರಡು ದಿನಗಳಲ್ಲಿ ನಿಗಮ ಮಂಡಳಿಗಳನ್ನ ಭರ್ತಿ ಮಾಡೋಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತು, ಸೋತವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥ ಮಾತು, ಏನ್ ಡೀಟೇಲ್ ಸಿಗ್ತಾ ಇದೆ? ಆಮೇಲೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನಲ್ಲಿ ಸಾಕಷ್ಟು ಒಂದ್ ರೀತಿ ಪಕ್ಷಕ್ಕೆ ದುಡಿದವರಿಗೆ ಸರಿಯಾಗಿ ಒಂದು ಮನ್ನಣೆ ಸಿಗ್ತಾ ಇಲ್ಲ, ಒಂದು ಅಸಮಾಧಾನ ಕೂಗು ಕೇಳ್ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇನ್ನೊಂದ್ ಕಡೆ ನಿಗಮ ಮಂಡಳಿಗಳ ಒಂದು ಆಯ್ಕೆ ಕೂಡ ಆಗ್ಲಿಲ್ಲ, ಆ ಒಂದು ವಿಚಾರ ಸ್ಥಾನ ತುಂಬಿಲ್ಲ ಅನ್ನೋ ಮಾತುಗಳು ಕೇಳ್ಬರ್ತಾ ಇತ್ತು. ಈಗಾಗಲೇ ಅವೆಲ್ಲ ವಿಚಾರಗಳು ದೇವೇಗೌಡರು ತೆರೆ ಎಳಿಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಒಂದೆರಡು ದಿನಗಳಲ್ಲಿ ನಿಗಮ ಮಂಡಳಿಗಳ ಸ್ಥಾನ ತುಂಬಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡುವಂತ ದೇವೇಗೌಡರು ನಿನ್ನೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಆಗ್ಬೋದು, ಮತ್ತೆ ವೈಎಸ್ ದತ್ತ ಆಗ್ಬೋದು, ಅವ್ರ ಜೊತೆ ಸತತವಾಗಿ 5-6 ಗಂಟೆಗಳ ಕಾಲ ಮಹತ್ವದ ಚರ್ಚೆ ನಡೆಸಿದ್ರೆ ಎಲ್ಲಾ ಚರ್ಚೆಯಲ್ಲಿ ಉಳಿದಿರುವಂತಹ ನಿಗಮ ಮಂಡಳಿ ಸ್ಥಾನಗಳಿಂದ ಆದಷ್ಟು ಬೇಗ ತುಂಬೋಣ ಅಂತ ಒಂದ್ ಕಡೆ ಆದ್ರೆ, ಮತ್ತೆ ಅದ್ರಲ್ಲಿ ಮುಖ್ಯವಾಗಿ ಸೋತ ಅಭ್ಯರ್ಥಿಗಳನ್ನ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಕಡಿಮೆ ಅಂತರಲ್ಲಿ ಯಾರ್ಯಾರು ಸೋತಿದ್ದಾರೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಈಗಾಗಲೇ ಸಭೆಯಲ್ಲಿ ತೀರ್ಮಾನವಾಗಿದೆ. ಯಾಕಂತಂದ್ರೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪಕ್ಷದಲ್ಲಿ ದುಡಿದವರಿಗೆ ಸರಿಯಾಗಿ ಒಂದು ಗುರುತಿಸ್ತಾ ಇಲ್ಲ, ಅವರಿಗೆ ಸರಿಯಾದ ಹುದ್ದೆಗಳನ್ನ ಕೊಡ್ತಾ ಇಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ದೇವೇಗೌಡರು ಯಾರಿಗೂ ಕೂಡ ಅಸಮಾಧಾನ ಆಗ್ಬಾರ್ದು, ಎಲ್ಲರ ಅಸಮಾಧಾನ ಶಮನ ಮಾಡ್ಲಿಕ್ಕೆ ಮುಂದಾಗಿ ಈಗಾಗಲೇ ನಿಗಮ ಮಂಡಳಿಗೆ ಒಂದ್ ಕಡೆ ಸ್ಥಾನವನ್ನ ತುಂಬೋದು ಒಂದ್ ಕಡೆ ಆದ್ರೆ, ಅಲ್ಲಿ ಪಕ್ಷಕ್ಕಾಗಿ ದುಡಿದವರು ಮತ್ತೆ ಕಳೆದ ಚುನಾವಣೆಯಲ್ಲಿ ಯಾರು ಸೋತಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡ್ಕೊಳ್ಳಲಾಗಿದೆ. ಮತ್ತೆ ಮುಖ್ಯವಾಗಿ ಆಗ್ಲೇ ಬಿಜೆಪಿಯವರು ಪದೇ ಪದೇ ಆಪರೇಷನ್ ಕಮಲಕ್ಕೆ ಮುಂದಾಗ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಮತ್ತೆ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈಗಾಗಲೇ ದೇವೇಗೌಡರು ಹೇಳಿದಂತಂದ್ರೆ ಎಲ್ಲಾ ಒಂದು ಮಾತುಗಳಿಗೆ ಕಿವಿ ಕೊಡಬಾರ್ದು, ಯಾವುದೇ ರೀತಿಯಾಗಿ ಅವ್ರಿಗೆ ಮಾತುಗಳೇನ್ ಬರ್ತಿರ್ತಾವ ಅದನ್ನ ಹಾಗೆ ಬಿಡಬೇಕು. ಮತ್ತೆ ನಮ್ಮ ಮುಂದಿನ ಒಂದು ಉದ್ದೇಶ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿನ ಅಧಿಕಾರಿನ ದೂರ ಇಡಬೇಕು. ಆ ಹಿನ್ನೆಲೆಯಲ್ಲಿ ಪಕ್ಷದ ಎಲ್ಲಾ ಒಂದು ಶಾಸಕರಿಗೆ, ಸಚಿವರಿಗೆ ಈ ಒಂದು ಸಂದೇಶವನ್ನು ರವಾನೆ ಮಾಡಿ ಎಲ್ಲರೂ ಕೂಡ ಮುಂಬರುವ ಚುನಾವಣೆಯತ್ತ ನೀವು ಗಮನ ಕೊಡಬೇಕು, ಯಾವುದೇ ರೀತಿಯಾಗಿ ಬೇರೆ ಒಂದು ಸರ್ಕಾರ ಅಸ್ಥಿರವಾಗುತ್ತೆ, ಆಪರೇಷನ್ ಕಮಲ ನಡೆಯುತ್ತೆ ಆ ವಿಚಾರಕ್ಕೆ ಯಾವುದೂ ಕೂಡ ಕಿವಿ ಕೊಡಬಾರ್ದು ಅಂತ ಈಗಾಗಲೇ ಸೂಚನೆ ಕೂಡ ನೀಡಿದೆ. ಅದರಲ್ಲಿ ಈಗಾಗಲೇ ಯಾರ್ಯಾರಿಗೆ ಮುಂಬರುವ ದಿನಗಳಲ್ಲಿ ನಿಗಮ ಮಂಡಳಿಗೆ ಸ್ಥಾನ ಸಿಗುತ್ತೆ ಒಂದ್ ಕಡೆ ಕುತೂಹಲ ಮೂಡಿಸಿದ್ರೆ ದಳಪತಿಗಳಲ್ಲಿ, ಇನ್ನೊಂದ್ ಕಡೆ ಯಾರ್ಯಾರು ಈಗ ಹಿಂದಿನ ಪಕ್ಷಕ್ಕಾಗಿ ದುಡಿದವ್ರನ್ನ ಗುರುತಿಸಿ ಅವರಿಗೆ ಸರಿಯಾದ ಒಂದು ಹುದ್ದೆ ನೀಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಅಮರ್, ಥ್ಯಾಂಕ್ ಯು ಸುನಿಲ್.